ನಾಫೆಡ್ನಿಂದ ಕೊಬ್ಬರಿ ಖರೀದಿಗೆ ದಲ್ಲಾಳಿಗಳಿಗೆ ಲಾಭ ಆರೋಪ. ಕೃಷಿ ಉತ್ಪನ್ನ ಮಾರುಕಟ್ಟೆ ಎದುರು ರೈತರಿಂದ ಪ್ರತಿಭಟನೆ. ಹಾಸನ ಜಿಲ್ಲೆ ಚನ್ನರಾಯ ಪಟ್ಟಣದಲ್ಲಿ ಘಟನೆ. ಮಾಜಿ ಶಾಸಕ ಪುಟ್ಟೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ. ಕ್ವಿಂಟಾಲ್ಗೆ 13,500ದಂತೆ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಮೊದಲು ನೋಂದಣಿ ಮಾಡಿಕೊಂಡಿರುವವರನ್ನು ಬಿಟ್ಟು ದಲ್ಲಾಳಿಗಳಿಗೆ ಲಾಗಿನ್ ನೀಡಿ ಬೇಕಾಬಿಟ್ಟಿ ಕೊಬ್ಬರಿ ಖರೀದಿ ಮಾಡುತ್ತಿದ್ದಾರೆ ಎಂದು ಆರೋಪ. 45 ದಿನಗಳ ಕಾಲ ಕೊಬ್ಬರಿ ಖರೀದಿ ಮಾಡಲಾಗುವುದು ಎಂದು ಹೇಳಿ ಇದೀಗ ಖರೀದಿ ಸ್ಥಗಿತಗೊಳಿಸಿದ್ದಾರೆಂದು ಆಕ್ರೋಶ. ರೈತರಿಗೆ ಟೋಕನ್ ನೀಡಿ ದಲ್ಲಾಳಿಗಳಿಂದ ಕೊಬ್ಬರಿ ಖರೀದಿಸುತ್ತಿದ್ದಾರೆ. ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕು. ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸುವಂತೆ ಆಗ್ರಹ. ರೈತರಿಗೆ ವಂಚನೆ ಮಾಡುತ್ತಿರುವ ನಾಫೆಡ್ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಅವರು ಎಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಜನರನ್ನ ಕೊಬ್ಬರಿ ತಗೊಳ್ಳೋದು ಹೋಗಿ ಟೋಕನ್ ಕೊಟ್ಬಿಟ್ಟು ಜನನೆಲ್ಲ ಬೀದಿಲ್ ಕೂರಿಸ್ಬಿಟ್ಟು ಇವ್ರು ಜನನೆಲ್ಲ ಮನ್ಮನ್ಗೆ ಯಾರು ಸುಮ್ಮನಿರಪ್ಪ, ಸ್ವಲ್ಪ ದಲ್ಲಾಳಿಗಳ ಹತ್ರ ಮಾತಾಡ್ಕೊಂಡು ಇವ್ರು ಕಮಿಷನ್ಗೆ ಎಲ್ಲ ಇದನ್ನು ಕೂಡ ನುಣ್ಣಗೆ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ಬ ದಲ್ಲಾಳಿಗೆ 1,500, 1,500 ಹಿಂಗೆಲ್ಲ ಅವ್ರು ಲೇಬಾಗ್ಲಿಕ್ಕೆ ಮಿಷಿನ್ ಕೊಟ್ಟು ಅಲ್ಲೇ ಕಂಬನ್ನ ಕೊಡ್ತಾರೆ. ಪಾಪ ಮಾರ್ಕೆಟಿಂಗ್ ಡೈರೆಕ್ಟರ್ ಇದ್ದಾರೆ ಪುಟ್ಟಸ್ವಾಮಿ ಸಾಹೇಬ್ರು, ನಮ್ಮ ಶಾಸಕರ ಅಣ್ಣ. ಪಾಪ ಅವ್ರು ಇಲ್ಲಿ ಹೊರಗಡೆ ನಿಂತ್ಕೊಂಡು ನೋಡ್ತಾರೆ, ಏನಾರು ಸಣ್ಣಾಗ ಹಚ್ಕೊತದ ಬೆಂಕಿ ಹಂಗೆ ಅಂತ. ಎಲ್ಲಾರ ಉಂಟೇನ್ರಿ ಇದು? ದಯಮಾಡಿ ಇದು ಇಷ್ಟು ನಾಚಿಕೆಗೆ ಪ್ರಸಂಗ ಆಗಬಾರ್ದು. ಕನಿಷ್ಠ ಈ ನಮ್ಮ ನೆಲ ನಮ್ಮನ್ನ ಜನಪ್ರತಿನಿಧಿಗಳು ಮಾಡಿರ್ತಾರೆ ಅನ್ನೋ ಈ ರೈತರ ಬಗ್ಗೆ ಕನಿಷ್ಠ ಮಮತೆ. ಪಾಪ ಅವ್ರು ಏನು ವರ್ಷವೆಲ್ಲ ಬೆಳೆದು ಕಾಯ್ತಾವ್ರೇನು ಜಾತಕ ಪಕ್ಷ